ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಾ ಇರೋದು ಇದು ಅತಿ ಸಾಮಾನ್ಯ ತರಕಾರಿ ಆಯ್ತಾ. ಆದರೆ ಅದರಲ್ಲಿರುವ ಸಾಧಾರಣ ಪ್ರಯೋಗಗಳಿಂದ ಆರೋಗ್ಯಕ್ಕೆ ಮತ್ತು ನಿಮ್ಮ ಸೌಂದರ್ಯಕ್ಕೆ ಈ ಬೆಂಡೆಕಾಯಿ ಹೇಗೆ ಮ್ಯಾಜಿಕ್ ಮಾಡಬಹುದು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ, ಎಲ್ಲೂ ಹೋಗ್ಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟೆಪ್ 1, ಬೆಂಡೆಕಾಯಲ್ಲಿರುವ ನಾರಿನಂಶ ಮತ್ತು ಅಂಶಗಳಿರೋದ್ರಿಂದ ಇದು ನಮ್ಮ ದೇಹದ ಗ್ಯಾಸ್ಟ್ರಿಕ್ ಮತ್ತು ಆಸಿಡಿಟಿ ಅಂತಹ ಪ್ರಾಬ್ಲಮ್ಗಳಿಗೆ ಇದು ಕಡಿಮೆ ಮಾಡುತ್ತೆ ಮತ್ತು ಇದು ಜೀರ್ಣಾಂಗ ಕ್ರಿಯೆಗಳಿಗೆ ಹೆಲ್ಪ್ ಮಾಡುತ್ತೆ. ಸ್ಟೆಪ್ 2, ಡಯಾಬಿಟಿಸ್ ಅಂತ ಏನು ಹೇಳ್ತೀವಲ್ಲ, ಡಯಾಬಿಟಿಸ್ ಇರೋರಿಗೆ ಇದು ಅಮೃತವಿದ್ದಂತೆ. ಮತ್ತು ಬ್ಲಡ್ ಶುಗರ್ ಅಂತ ಹೇಳ್ತೀವಲ್ಲ, ಬ್ಲಡ್ ಶುಗರಲ್ಲಿರುವ ಕಣಗಳನ್ನ, ರಕ್ತ ಕಣಗಳನ್ನ ಇದು ಕಡಿಮೆ ಮಾಡ್ತಾ ಬರುತ್ತೆ. ಸ್ಟೆಪ್ 3, ಬೆಂಡೆಕಾಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಇದು ನಿಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಬೋದು. ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಮತ್ತು ಇದು ಚಿಕ್ಕ ಇನ್ಫೆಕ್ಷನ್ಗಳು ಮತ್ತು ಕಾಯಿಲೆ ರೋಗಗಳ ಜೊತೆ ಫೈಟ್ ಮಾಡಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಸ್ಟೆಪ್ 4, ಇದು ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಜನ ತಿಳ್ಕೊತಾರೆ ಎಕ್ಸಸೈಸ್ ಮಾಡೋದ್ರಿಂದನೇ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಚಾನ್ಸಸ್ ಅಂತ. ಇಲ್ಲ, ನನ್ನ ಪ್ರಕಾರ ಇದು ಕೂಡ ಬೆಸ್ಟ್ ಸಜೆಷನ್. ಇದು ಕೂಡ ಟ್ರೈ ಮಾಡ್ಬೋದು. ವೆಯ್ಟ್ ಲಾಸ್ ಮಾಡೋಕ್ಕೆ ಇದು ತುಂಬ ಸೂಕ್ತ. ಸ್ಟೆಪ್ 5, ಇದು ನಿಮ್ಮ ಕೊಲೆಸ್ಟ್ರಾಲ್ನ ಕೂಡ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ LDL ಎಲಿಮಿನೇಟ್ಸ್ಗಳಿರ್ತವೆ. LDL ಎಲಿಮಿನೇಟ್ಸ್ಗಳು ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ನ ಮತ್ತು ನಿಮ್ಮ BP ನ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಎಕ್ಸ್ಪೆಷಲಿ ಹೃದಯ ಕಾಯಿಲೆ ಅಂತ ಏನು ಹೇಳ್ತೀವಲ್ಲ, ಸೊ ಅದನ್ನು ಇವ್ರಿಗೆ ಸಜೆಸ್ಟ್ ಮಾಡ್ಬೋದು. ಇದು ತುಂಬ ಸೂಕ್ತ. ಸ್ಟೆಪ್ 6, ಬೆಂಡೆಕಾಯಲ್ಲಿರುವ ಬೀಟೋ ಕ್ಯಾರಟಿನ್ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಚುರುಕು ಮಾಡುತ್ತೆ. ಕಣ್ಣಿನ ದೃಷ್ಟಿ ಅಂತ ಹೇಳಿದ್ರೆ ಕಣ್ಣಿಗೆ ಸಂಬಂಧಪಟ್ಟ ನರಗಳನ್ನ ಚುರುಕು ಮಾಡುತ್ತೆ. ಮತ್ತು ಚರ್ಮದ ರೋಗಗಳನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಚರ್ಮದ ರೋಗಗಳಂತ ಹೇಳಿದ್ರೆ, ಸೊ ಎಕ್ಸಾಂಪಲ್ ರ್ಯಾಷಸ್, ಫಂಗಲ್ ಇನ್ಫೆಕ್ಷನ್, ಸೊ ಈ ಥರ ಚರ್ಮದ ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಇದನ್ನು ನಿಮ್ಮ ಚರ್ಮ ಗ್ಲೋ ಕೂಡ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಒಂದು ಸಾಧಾರಣ ಬೆಂಡೆಕಾಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಿತ್ತಾ? ಸೊ ಇದೇ ರೀತಿ ಯೂಸ್ಫುಲ್ ಹೆಲ್ತ್ ಟಿಪ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದ ಅನಿಸಿಕೆಗಳನ್ನು ನಿಮ್ಮ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ಟಾಪಿಕ್ ಜೊತೆ.